ನಮ್ಮ ಪರಿಣಿತಿ ಜೋಲಿ ನೋಡಿ ತುಂಬಾ ಜನ ಇಷ್ಟಪಟ್ಟು ಬುಕ್ ಮಾಡ್ಕೋತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಜನ ಕೇಳ್ತಿದ್ದೀರಾ, ಹಾಗೆ ತಗೊಂಡವರು ಕೂಡ ಕೇಳ್ತಿದ್ದೀರಾ, ಮ್ಯಾಮ್ ಮಗು ಮಲಗಿಸಿದ್ರೆ ಗುಂಡಿ ಹೆಂಗ್ ಹೋಗುತ್ತೆ ಅಂತ. ಬೆಡ್ ಏನು ಇರಲ್ವಾ, ಬೆಡ್ ಹೇಗ್ ಹಾಕ್ಬೇಕು ಅಂತ ಕೇಳ್ತಿದ್ದೀರಾ. ನಾನು ಯಾವುದೇ ರೀತಿ ಬೆಡ್ ಹಾಕಿಲ್ಲ. ನಿಮ್ಗೆ ಏನಾದರೂ ಬೆಡ್ ಬೇಕು ಅಂದರೆ ನೀವು ಬೆಡ್ ಹಾಕೋಬೋದು. ನಾನು ಯಾಕೆ ಬೆಡ್ ಹಾಕಿಲ್ಲ ಅಂದರೆ ನನ್ನ ಮಗು ಯೂರಿನ್ ಪಾಸ್ ಮಾಡಿದಾಗ ಅದನ್ನು ತೆಗೆದು ವಾಶ್ ಮಾಡಿದ್ರೆ ಮತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ ನಾವು ಬೆಡ್ ಹಾಕಲ್ಲ. ನಾವು ಮನೇಲಿರೋ ಪಿಲ್ಲೋನ ಯೂಸ್ ಮಾಡಿಕೊಂಡು, ಹಾಗೆ ಬೇಬಿದು ಅಂತ ಸ್ಮಾಲ್ ಬೆಡ್ಶೀಟ್ ಸಿಗುತ್ತೆ, ಅದನ್ನು ಅದಕ್ಕೆ ನೀಟಾಗಿ ಹಾಸಿ ಒಳಗಡೆ ನೀಟಾಗಿ ಮಡಚಿ ಬೆಡ್ ಥರನೇ ಮಾಡಿಕೊಂಡು ಮಗುಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಷಿಯಲಾಗಿ ಜಾಗ ಮಾಡಿ ಮಗುನ ಮಲಗಿಸ್ತೀವಿ. ತುಂಬ ಚೆನ್ನಾಗಿ ಮಗು ನಿದ್ದೆ ಮಾಡುತ್ತೆ ಅಂತ. ಬೆಡ್ಗಿಂತ ಇದು ಬೆಟರ್ ಅಂತ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಮಗು ಮಲಗಬೇಕಾದ್ರೆ ಸ್ವಲ್ಪ ಜಾಗ ಅಗಲ ಇರಬೇಕು ಅಂತಲೇ ಎಲ್ಲರೂ ಆಸೆ ಪಡೋದು. ಸೊ ಅದಕ್ಕೋಸ್ಕರ ತುಂಬ ಸ್ಪೇಸ್ ಕೂಡ ಸಿಗುತ್ತೆ ನೀವು ಆ ಥರ ಮಾಡಿಕೊಂಡ್ರೆ. ಇದರಲ್ಲಿ ಈಗ ನನ್ನ ಅಕ್ಕನ ಮಗಳು ಮಲಗಿದ್ದಾಳೆ. ಅವಳೀಗ 1 ಇಯರ್ ಬೇಬಿ, ಬಟ್ ಆದರೆ ಅವಳಿಗೆ ತುಂಬ ಜಾಗ ಇದೆ ಮಲಗೋಕ್ಕೆ. ಅವಳು ಮಲ್ಕೊಂಡು ತುಂಬ ಖುಷಿ ಪಡ್ತಾಳೆ. ಎಷ್ಟು ಚೆನ್ನಾಗಿ ಮಲಗಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೂಕುತ್ತೆ ಅಂತ ಅವಳೊಂಥರ ಖುಷಿಪಟ್ಟು ಆಟ ಆಡ್ತಿರ್ತಾಳೆ. ನಿಮಗೂ ಈ ನಮ್ಮ ಪರಿಣಿತಿ ಜೋಲಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ನಮ್ಮ ಪರಿಣಿತಿ ಜೋಲಿನ ಬೈ ಮಾಡಿ. ಥ್ಯಾಂಕ್ ಯು.